ಇನ್ನು ವಿಧಾನಸೌಧದಲ್ಲಿ ವಿಪಕ್ಷಗಳು ಅಹೋರಾತ್ರಿ ಧರಣಿಯನ್ನ ನಡೆಸಿದೆ. ಮೂಡ ಹಗರಣದ ಚರ್ಚೆಗೆ ಅವಕಾಶ ನೀಡದಿದ್ದಕ್ಕೆ ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಮತ್ತೆ ಈ ಕೇಸ್ನ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಪಡಿಸಿ ಈ ರೀತಿ ವಿಧಾನಸೌಧದಲ್ಲಿ ವಿಪಕ್ಷಗಳು ಅಹೋರಾತ್ರಿ ಪ್ರತಿಭಟನೆ ನಡೆಸಿದ್ರು. ಶಕ್ತಿ ಸೌಧದಲ್ಲೇ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ರಾತ್ರಿ ಇಡೀ ಮಲಗಿದ್ರು. ಬೆಳಗ್ಗೆದ್ದು ವಿಧಾನಸೌಧದ ಆವರಣದಲ್ಲೇ ನಾಯಕರು ವಾಕಿಂಗ್ ಕೂಡ ಮಾಡಿದ್ದಾರೆ. ಮೂಡ ಹಗರಣದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒಂದು ಸದನದಲ್ಲಿ ಅವಕಾಶ ಕೊಡಲಿಲ್ಲ ಅನ್ನೋದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಆಕ್ರೋಶ. ಅದರ ಜೊತೆಗೆ ಈ ಕೂಡಲೇ ಸಿಎಂ ಸಿದ್ದರಾಮಯ್ಯ ಇದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಮತ್ತೆ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಸದನದಲ್ಲಿ ಈ ಚರ್ಚೆಯ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಶಕ್ತಿ ಸೌಧದಲ್ಲೇ ರಾತ್ರಿ ಇಡೀ ಪ್ರತಿಭಟಿಸೋದ್ರ ಮೂಲಕ ಭಜನೆಗಳನ್ನು ಮಾಡಿದ್ರು, ಅಲ್ಲೇ ಮಲಗಿದ್ರು. ಆ ಮೂಲಕ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ತಮ್ಮ ಆಕ್ರೋಶ ಹೊರ ಹಾಕಿದ್ದಾರೆ. ಬೆಳಗ್ಗೆ ಎದ್ದು ಅಲ್ಲೇ ವಿಧಾನಸೌಧದಲ್ಲೇ ನಾಯಕರು ವಾಕಿಂಗ್ ಮಾಡ್ತಾ ಇರೋ ದೃಶ್ಯ ಕೂಡ ನೀವು ಗಮನಿಸಬಹುದು. ಯತ್ನಾಳಿದ್ದಾರೆ, ವಿಪಕ್ಷ ನಾಯಕ ಆರ್ ಅಶೋಕ್, ಸಿ.ಟಿ. ರವಿ, ಇನ್ನುಳಿದ ಹಾಗೆ ಸಾಕಷ್ಟು ಜನ ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರು ಕೂಡ ಜೊತೆಯಾಗಿ ಶಕ್ತಿ ಸೌಧದಲ್ಲೇ ರಾತ್ರಿ ಭಜನೆ ಮಾಡೋದರ ಮೂಲಕ ಗೋವಿಂದ ಗೋವಿಂದ ಅಂತ ಘೋಷಣೆಗಳನ್ನು ಕೂಗೋದ್ರ ಮೂಲಕ ಸಾವಿರಾರು ಕೋಟಿ ಲೂಟಿ ಆಗೋಗಿದೆ. ಎರಡು ಹಗರಣಗಳಲ್ಲಿ, ಒಂದು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗೆ ಅವಕಾಶ ಸಿಕ್ತು, ಅದಾಗಿದೆ. ಬಟ್ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಪಟ್ಟು ಹಿಡಿದು ಈ ರೀತಿ ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಮತ್ತು ಬಿಜೆಪಿಯ ಮುಖಂಡ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನು ನಮ್ಮ ಪ್ರತಿನಿಧಿ ಮಾತಾಡಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡೋಣ. ಏನು ವಿಧಾನಸೌಧದಲ್ಲಿ JDS ಮತ್ತು BJP ಅಹೋರಾತ್ರಿ ಧರಣಿ ಇತ್ತು. ಇಂದು ಕೂಡ ಮುಂದುವರೆಂಥ ಎಲ್ಲ ಸಾಧ್ಯತೆಗಳು ಇರ್ತಾ ಇರುವಂತಹದ್ದು. ಈಗಾಗಲೇ ಎಲ್ಲ ಶಾಸಕರು ಒಬ್ಬೊಬ್ಬರಾಗೆ ಬಂದು ವಾಕಿಂಗ್ ಮಾಡ್ತಾ ಇರುವಂತಹದ್ದು. ಇನ್ನು ಸುರೇಶ್ ಬಾಬು ಅವರು ನಮ್ಮ ಜೊತೆಯಲ್ಲಿದ್ದಾರೆ, JDS ಶಾಸಕಾಂಗ ನಾಯಕರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಅಹೋರಾತ್ರಿ ಧರಣಿಯನ್ನು ಮುಂದುವರಿಸಿದಿರಿ. ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ JDS ಮತ್ತು BJPದು ಅಂತ? ಸದನದ ಒಳಗಡೆ ಇವರು ಅವಕಾಶವನ್ನು ಕೊಡ್ತಾ ಇಲ್ಲ. ಕೊಟ್ಟರೆ ಖಂಡಿತ ಅಲ್ಲಿ ಭಾಗಿಯಾಗಿ ನಾವೆಲ್ಲರೂ ಕೂಡ ಇದರಲ್ಲಿರ್ತಕ್ಕಂಥ ಏನು ಲೋಪದೋಷಗಳನ್ನ ಎತ್ತಿಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಕೊಡದೇ ಇದ್ದಂಥ ಪಕ್ಷದಲ್ಲಿ ಎರಡೂ ಪಕ್ಷದವರು ಕೂತು ಚರ್ಚೆ ಮಾಡಿ ಏನು ಮುಂದಿನ ಹೋರಾಟ ಹೊರಗಡೆ ಮಾಡಬೇಕು ಖಂಡಿತ ನಾವು ಮಾಡ್ತೇವೆ. ಸರ್, ಈಗಾಗಲೇ ಇದು 10 ವರ್ಷಗಳು ಕಳೆದಿದೆ. ಈ ಒಂದು ಹಗರಣದಲ್ಲಿ BJP ಮತ್ತು JDS ಎರಡೂ ಕೂಡ ಭಾಗಿಯಾಗಿರುವಂತಹದ್ದು ಇದೆ. ಹಾಗಾಗಿ ನಾವು ಇದನ್ನು ಆಯೋಗಕ್ಕೆ ಕೊಟ್ಟು ಇದನ್ನು ತನಿಖೆ ಮಾಡ್ತಾ ಇದ್ದೀವಿ. ಆದರೆ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡೋಕ್ಕೋಸ್ಕರ JDS ಮತ್ತು BJP ಮುಂದಾಗಿದೆ ಅಂತ? ಖಂಡಿತ ಇಲ್ಲ. ಇದರಲ್ಲಿ 2022ರಲ್ಲಿ ಕೊನೆಗೆ ಇವ್ರಿಗೆ ಸೈಟ್ ಕೊಡಬೇಕು ಅಂತಕ್ಕಂಥದ್ದು, ಇವರೆಲ್ಲರೂ 14 ಸೈಟ್ ನಮಗೆ ಬರಬೇಕು ಅಂತ ಏನು ಹಾಕಿದ್ದಾರೆ ಅದೆಲ್ಲ ದಾಖಲೆಗಳಿದೆ. ದಾಖಲೆಯಲ್ಲಿ ಅದನ್ನು ವೆರಿಫಿಕೇಷನ್ ಮಾಡ್ಕೊಳ್ಳಿ. ನಮ್ಮ ಹತ್ರ ಎಲ್ಲ ಇದು ಅಂಶಗಳು ಕೂಡ ಇದೆ. ಹಾಗಾಗಿ ಇವರು ಆಗಿಂದ 2014ರಿಂದ ಇಲ್ಲಿವರೆಗೂ ಕೂಡ ಅದನ್ನು ಯಾವುದೇ ರೀತಿ ತಗೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವರು ಹಲವಾರು ರೀತಿಯಲ್ಲಿ ಮೂಢವನ್ನು ಕೂಡ ದುರುಪಯೋಗ ಮಾಡಿಕೊಂಡು ಇವರ ಅಧಿಕಾರವನ್ನು ಕೂಡ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಅಂಶಗಳು ನಮ್ಮ ಹತ್ರ ಇದೆ. ಹಾಗಾಗಿ ಖಂಡಿತ ಇದರಲ್ಲಿ ಲೋಪದೋಷ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಎದ್ದು ಕಾಣ್ತಾ ಇದೆ. ಇದು ಇಲ್ಲ ಅಂತಂದರೆ ಖಂಡಿತ ಸದನದಲ್ಲಿ ಚರ್ಚೆ ಮಾಡಿ ಅದರಿಂದ ಮುಕ್ತವಾಗಲಿ. ಸರ್, ಎಲ್ಲೊಂದು ಕಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ JDS ಈಗಾಗಲೇ BJP ಎರಡೂ ಕೂಡ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ರು ಕೂಡ. ಅಂದರೆ ಏಕಸದಸ್ಯ ನಿವೃತ್ತಿ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಆಯೋಗ ಕೂಡ ರಚನೆ ಆದ್ರೂ ಸಹ ಆ ಒಂದು ನಂಬಿಕೆ ಇಲ್ವಾ ಆ ಒಂದು ಆಯೋಗದ ಮೇಲೆ ಅಂತ? ಇವರು ಏನು ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ, ಯಾವಾಗ ಮಾಡಿದ್ದಾರೆ? 14/7 ಜುಲೈ 14ಕ್ಕೆ 15ಕ್ಕೆ ಸದನ ಇತ್ತು. ಅದರಿಂದ ಸದನದಲ್ಲಿ ಚರ್ಚೆಗೆ ಬರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದನೇ ಇವರು ನ್ಯಾಯಾಂಗ ತನಿಖೆ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಅಲ್ಲೇ ಗೊತ್ತಾಗ್ತದೆ ಇವರು ಇಲ್ಲಿ ಒಳಗಡೆಗೆ ಚರ್ಚೆ ಆಗಬಾರ್ದು ಅಂತ KVETನ ನ್ಯಾಯಾಂಗ ತನಿಖೆಗೆ ಹಾಕಿದಿರ್ತಕ್ಕಂಥದ್ದು. ಅಲ್ಲೇ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇದು ಚರ್ಚೆ ಮಾಡಲಿಕ್ಕೆ ಬಿಡಬಾರ್ದು ಅಂತಕ್ಕಂಥದ್ದು ಅವ್ರ ಮನಸ್ಥಿತಿ ಇರ್ತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ. ಮುಂದಿನ ಹೋರಾಟ ಯಾವ ರೀತಿ ಆಗಿರುತ್ತೆ ಸರ್? ಎರಡೂ ಪಕ್ಷದವ್ರು ಒಟ್ಟಾಗಿ ಸೇರಿ ಏನು ಇವಾಗ ಸದನದ ಒಳಗಡೆ ಚರ್ಚೆಗೆ ಅವಕಾಶ ಕೊಡೋದಾದರೆ ಹೊರಗೆ ಯಾವ ಥರ ಮಾಡಬೇಕು ನಾವಿಬ್ಬರು ಎರಡೂ ಪಕ್ಷದವ್ರು ಜನತಾದಳ ಮತ್ತು BJP ಅವರು ಸೇರ್ಕೊಂಡು ನಾವು ಹೋರಾಟವನ್ನು ಮಾಡ್ತೇವೆ. ಇದಿಷ್ಟು ಶಾಸಕ ಸುರೇಶ್ ಬಾಬು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಜೀವ್ ಚಂದ್ರಶೇಖರ್, ನ್ಯೂಸ್ ವಾಸ್ ಬೆಂಗಳೂರು. ಕೊಟ್ಟಂಥ ಮಹತ್ವದ ಒಂದು ಚರ್ಚೆ ಬರುವಾಗ ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕೆ ನನಗೆ ಆಗುವುದಿಲ್ಲ. ಅದು ಸ್ವಾಭಾವಿಕ ಅಲ್ಲ. ಯಾಕೆಂತ ಹೇಳಿದರೆ
ಅವರವರಿಗೆ ಬೇಕಾದ ರೀತಿಯಲ್ಲಿ ಸ್ಪೀಕರ್ ಸ್ಪಂದಿಸಬೇಕಂತಂದು ಆಸೆ ಇರ್ತದೆ. ಪ್ರತಿಪಕ್ಷದವರಿಗೆ ನಮಗೆ ಬೇಕಾದ ರೀತಿಯಲ್ಲಿ ಆ ಸ್ಪೀಕರ್ ಅವರು ಇರಬೇಕು, ನಮಗೆ ಬೇಕಾದ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು, ನಮಗೆ ಚರ್ಚೆಗೆ ಅವಕಾಶ ಕೊಡಬೇಕಂದ್ರೆ ಆ ಬೇಡಿಕೆ ಇರ್ತದೆ. ಪ್ರತಿಪಕ್ಷದವರಿಗೆ ನಮಗೆ ಮಾತಾಡಲಿ, ಆಡಳಿತ ಪಕ್ಷದವರಿಗೆ ನನಗೆ ಬೇಕಾಗಿ ಮಾತಾಡೋಕ್ಕೆ ನನಗೆ ಇರಬೇಕು ಅಂತ ಪರಸ್ಪರ ಇಬ್ಬರು ಕೂಡ ನಾನು ಹೇಳಿದ್ದೇನೆ. ಪರಸ್ಪರ ಆಡಳಿತ ಪಕ್ಷ ಪ್ರತಿಪಕ್ಷ ಅವರ ಆರೋಪ ಪ್ರತ್ಯಾರೋಪ ಭಾಳ ಚರ್ಚೆ ನಡೀತದೆ. ಕಡೆದಾಗಿ ಒಟ್ಟಾಗಿ ಇಬ್ಬರು ಕೂಡ ಸೇರಿ ಸ್ಪೀಕರ್ ಸರಿಯಿಲ್ಲ ಅಂತ ಆರೋಪ ಬರೋದು ಅದು ಸ್ವಾಭಾವಿಕ. ಸೊ ಆದ ಕಾರಣ ಇದರ ಬಗ್ಗೆ ಅವ್ರ ಬಗ್ಗೆ ನಮಗೆ ಎಲ್ಲರ ಬಗ್ಗೆ ಇಡೀ ನಮ್ಮ ಸದನ ನಮಗೆಲ್ಲ ಒಂದೇ ರೀತಿಯಲ್ಲಿ, ನನಗೆ ಆಡಳಿತ ಪಕ್ಷ ಪಕ್ಷ ಅಂತ ಅಲ್ಲ, ಅದು ಮೆಜಾರಿಟಿ ಮೈನಾರಿಟಿ ಇರುವಂಥ ವಿಚಾರವಿರುವಂಥದ್ದು. ಅದಕ್ಕೆ ನಾನು ಎಲ್ಲ ರೀತಿಯ ನಾನು ಸಹಕಾರ ನಿಯಮಕ್ಕನುಸಾರವಾಗಿ ನಾನು ಕೊಡ್ತೇನೆ, ಹಿಂದೆ ಕೂಡ ಕೊಟ್ಟಿದ್ದೇನೆ. ಸರ್, ಇವತ್ತು ಸದನ ನಡೆಯೋಕ್ಕೆ ಬಿಡುವುದಿಲ್ಲ ಅಂತ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಸದನ ಸರಿಯಾಗಿ ನಡೆದಿದೆ ಅಂದರೆ ಇವತ್ತು ಕೊನೆ ಆಗುತ್ತಿಲ್ಲ. ಇಲ್ಲ ನೋಡಿ, ನಮ್ಮದು ನಾಳೆ ತನಕ ನಮ್ಮ ಅಧಿವೇಶನ ಇವತ್ತು ನಿಗದಿಪಡಿಸಲಾಗಿದೆ. ಅದಕ್ಕೆ ಅನುಗುಣವಾಗಿ ಇವತ್ತು ನಮ್ಮ ಹೆಜ್ಜೆನ ಪ್ರಕಾರ ಕೂಡ ನಮ್ಮ ಹೆಜ್ಜೆನ ಪ್ರಕಾರ ನಮ್ಮ ಅಧಿವೇಶನ ನಡೀತಾ ಇದೆ. ಅವ್ರು ನಾವೆಲ್ಲ ಪ್ರತಿಪಕ್ಷದವನ್ನು ಆಡಳಿತ ಪಕ್ಷ ವಿಶ್ವಾಸಕ್ಕೆ ತೆಗೆದುಕೊಂಡು ಬಹುಶಃ ನಮ್ಮ ಆ ಅಧಿವೇಶನ ಮತ್ತೆ ಪ್ರಾರಂಭ ಮಾಡ್ತೇವೆ. ಥ್ಯಾಂಕ್ ಯು. ಯಾವುದು ನೋಡಿ, ನಾನು ಸಭಾಧ್ಯಕ್ಷನಾಗಿ ಅಧಿವೇಶನ ನಡೆಸುವ ನನ್ನ ಜವಾಬ್ದಾರಿ. ಚೆನ್ನಾಗಿ ಅಧಿವೇಶನ ನಡೆಸಲಿಕ್ಕೆ ನಿಯಮಕ್ಕೆ ಅನುಸಾರವಾಗಿ ಅಧಿವೇಶನ ನಡೆಸಲಿಕ್ಕೆ ನನ್ನ ನಿಯಮಕ್ಕೆ ಅನುಗುಣ ಕ್ರಮ ಕೈಗೊಳ್ತೇನೆ. ಬೇರೆ ಎಲ್ಲ ವಿಚಾರಗಳು ಅದು ಅವರವರಿಗೆ ಬಿಟ್ಟಂಥ ವಿಚಾರ. ಥ್ಯಾಂಕ್ ಯು. ಮೂಡ ಹಗರಣದ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ನೀಡದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಅಹೋರಾತ್ರಿ ಪ್ರತಿಭಟನೆಯನ್ನ ನಿನ್ನೆಯಿಂದ ಕೂಡ ಮಾಡ್ತಾ ಇರುವಂತದ್ದು, ಇವತ್ತು ಯಾವ ರೀತಿ ಒಂದು ಹೋರಾಟ ಇರುವಂತದ್ದು ಸರ್? ನೋಡಿ, ಚರ್ಚೆಗೆ ಅವಕಾಶ ಕೊಟ್ಟಿದ್ದಿದ್ರೆ ಈ ಹೋರಾಟ ಇರಲಿಲ್ಲ, ಧರಣಿ ಮಾಡೋ ಅವಶ್ಯಕತೆನೂ ಇರಲಿಲ್ಲ. ಚರ್ಚೆಗೆ ಎರಡೂ ಸದನಗಳಲ್ಲಿ ಅವಕಾಶ ಕೊಡದೆ ಮುಖ್ಯಮಂತ್ರಿಗಳ ಕುಟುಂಬವೇ ಈ ಒಂದು ಹಗರಣದಲ್ಲಿ ಸಿಲುಕಿರೋದ್ರಿಂದ ಹೇಗಾದರೂ ಮಾಡಿ ಇದರಿಂದ ನುಳಿಸಿಕೊಳ್ಳಬೇಕು ಅನ್ನೋ ಪ್ರಯತ್ನದಲ್ಲಿ ಅವರಿದ್ದಾರೆ. ಆ ಪ್ರಯತ್ನಕ್ಕೆ ಇಡೀ ಸರ್ಕಾರವೇ ಸಪೋರ್ಟ್ ಆಗಿ ನಿಂತಿದೆ. ಅದರಿಂದಲೇ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ಹೊರಗಡೆ ಹೋರಾಟ ಮಾಡಲಿಕ್ಕೂ ನಮಗೆ ಅವಕಾಶ ಕೊಡ್ತಿಲ್ಲ. ಮೈಸೂರಿಗೆ ಹೋಗಲಿಕ್ಕೆ ನಮ್ಮ ವಿಜಯೇಂದ್ರ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕಳೆದ ವಾರದಲ್ಲಿ ನಾವು ಹೊರಟಿವಿ. ಎಲ್ಲರನ್ನೂ ಅರೆಸ್ಟ್ ಮಾಡಿಬಿಟ್ರಲ್ಲೇನೆ. ಅರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಅಥವಾ ಈ ರೀತಿ ಪ್ರದರ್ಶನಗಳಿಗೂ ನೀವು ಅವಕಾಶ ಕೊಡಲ್ಲ ಅಂತಂದ್ರೆ ನಿಮ್ಮದು ಯಾವ ರೀತಿಯ ವ್ಯವಸ್ಥೆ? ಏನು ಬ್ರಿಟಿಷರ ಆಡಳಿತ ವ್ಯವಸ್ಥೆಯಲ್ಲಿ ಇದ್ದೇವೆ ನಾವು? ಆದ್ದರಿಂದಾಗಿ ಇವತ್ತು ಅಹೋರಾತ್ರಿ ಧರಣಿಯನ್ನು ನಾವು ಮಾಡಿದ್ದೇವೆ. ಇವತ್ತೇನಾದ್ರೂ ಮತ್ತೆ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಅಂತಂದ್ರೆ ಇದು ಸಂಪೂರ್ಣವಾಗಿ ಇದನ್ನ ತಗೊಳ್ತದೆ. ಇನ್ನಷ್ಟು ಫಾಸ್ಟ್ ಆಗಿ ನಾವು ಹೊರಡ್ಲಿಕ್ಕೆ ಮಾಡ್ತೇವೆ. ಸರ್ಕಾರ ಬೈತಿ ಸುರೇಶ್ ಅವರು ಒಂದು ಮಾತನ್ನ ಹೇಳಿರುವಂತದ್ದು, ಬಿಜೆಪಿ ಕಾಲದಲ್ಲಿ ಕೂಡ ಸಾಕಷ್ಟು ಹಗರಣ ಆಗಿದೆ, ಜೊತೆಗೆ ಬಿಜೆಪಿ ಸರ್ಕಾರದಲ್ಲಿ 21ಕ್ಕೂ ಹೆಚ್ಚು ಹಗರಣಗಳಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಕೂಡ ಇದೆ ಅನ್ನೋ ಒಂದು ಮಾತನ್ನ ಸರ್ಕಾರ ಕೂಡ ಹೇಳ್ತಾ ಇರುವಂತದ್ದು. ನೋಡಿ, ಸುರೇಶ್ ಅವರ ಹೇಳಿಕೆಯನ್ನು ನಾನು ಸ್ವಾಗತಿಸ್ತೇನೆ. ನೀವು ಏನಾದರೂ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಿದ್ರಾ? ನಮ್ಮ ಕಾಲದಲ್ಲಿ ಆಗಿರುವಂತದ್ದನ್ನ ಯಾಕೆ ನೀವು ಆ ರೀತಿ ಪ್ರತಿಭಟಿಸಲಿಲ್ಲ? ಆಗ ನಿಮಗೆ ಯೋಗ್ಯತೆ ಇರಲಿಲ್ವಾ? ಅಥವಾ ನಿಮಗೆ ಆ ತಾಕತ್ತಿರಲಿಲ್ವಾ? ಮಾಡಬೇಕಾಗಿತ್ತು. ಇವತ್ತು ಕೂಡ ಹೇಳ್ತೇವೆ, ಮಾಡ್ರಿ. ಮಾತೆತ್ತಿದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ನೀವೇನಾದ್ರೂ ಇದನ್ನ ಒತ್ತಾಯ ಮಾಡಿದ್ರೆ ನಾನು ನಿಮ್ಮದನ್ನು ಬಿಚ್ಚಿಬಿಡ್ತೀನಿ ಅಂತ. ಮುಖ್ಯಮಂತ್ರಿ ಸಾಹೇಬ್ರೆ, ಅದೇನು ಬಿಚ್ಚಿಬಿಡ್ತಿರೋ ಬಿಚ್ಚಿಬಿಡಿ ಒಂದ್ಸಾರಿ, ಜನ ನೋಡ್ಬಿಡ್ಲಿ, ಎಲ್ಲ ನಾವು ನೋಡ್ಬಿಡ್ತೀವಿ. ಅದೇನು ಬಿಚ್ತಿರೋ ನೀವು ನಮ್ಗೆ ಅರ್ಥ ಆಗಿಲ್ಲ. ಇವಿಷ್ಟು ಏನು ಚಲವಾದಿ ನಾರಾಯಣಸ್ವಾಮಿ ಅವರ ಮಾತಾಗಿರುವಂತದ್ದು. ಸರ್ಕಾರ ಇವತ್ತು ಚರ್ಚೆಗೆ ಅವಕಾಶ ಕೊಟ್ರೆ ಇದು ಏನು ಚರ್ಚೆಯನ್ನ ಮಾಡ್ತೇವೆ, ಇಲ್ಲದೆ ಇದ್ರೆ ಇದನ್ನ ತಾರ್ಕಿಕ ಅಂತ್ಯ ತೆಗೆದುಕೊಳ್ಳೋದು ಹೋಗೋದಕ್ಕೆ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.